ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಹೋಮ್ ಕಿಚನ್. ಪದರು ಪದರಾಗಿರುವಂಥ ಬಾಯಲ್ಲಿಟ್ಟರೆ ಕರಗುವಂಥ ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಸುಲಭವಾಗಿ ಸೂಪರಾಗಿರುವಂಥ ಮೈಸೂರು ಪಾಕನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಇಲ್ಲಿ ಮೊದಲನೇದಾಗಿ ನಾನು ಸ್ವೀಟ್ ಬೇಸನ್ನು ತೊಗೊಂಡಿದ್ದೀನಿ. ಸ್ವೀಟ್ ಬೇಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು ಸ್ಟೀಲ್ ಡಬ್ಬಿ, ಸ್ಟೀಲಿಗೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಎತ್ತರವಾಗಿರುವಂಥದ್ದು ಏನಾದ್ರು ಇದ್ದರೆ ಅದನ್ನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನಾನು ಅದಕ್ಕೆ ಒಂದು ಗೀಯನ್ನು ಸಂಪೂರ್ಣವಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಇಂಪಾರ್ಟೆಂಟು, ಅಪ್ಲೈ ಮಾಡಬೇಕು. ಅದು ಎದ್ದು ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಮೈಸೂರು ಪಾಕಿನ ಹಿಟ್ಟಿನ ಹದವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ದೊಡ್ಡ ಬೌಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಯಾಕೆಟ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಲೂಸ್ ಹಿಟ್ಟನ್ನು ತೊಗೊಳೋದಕ್ಕಿಂತ ಒಂದು ಒಳ್ಳೆ ಪ್ಯಾಕೆಟ್ ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಮೆಜರ್ಮೆಂಟ್ ಸ್ಪೂನನ್ನು ತೊಗೊಂಡಿದ್ದೀನಿ. ಆ ಮೆಜರ್ಮೆಂಟ್ ಸ್ಪೂನ್ ಪ್ರಕಾರವಾಗಿ ನಾನು ಇವಾಗ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ತುಂಬ ಒತ್ತಿ ಹಾಕಬೇಡಿ, ಹೀಗೆ ಹಗುರವಾಗಿಯೇ ಹಾಕಬೇಕು. ಈಗ 1.5 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಇದೇ ಸ್ಪೂನಲ್ಲೇ ತೊಗೋತಾ ಇದ್ದೀನಿ. ಇವಾಗ 1 ಕಪ್ ಹಾಕಿದ್ದೀನಿ, ಇನ್ನೊಂದು 1/2 ಕಪ್ಪಷ್ಟು ಈಗ ಹಾಕ್ತಾ ಇದ್ದೀನಿ. ಈ ಮೆಜರ್ಮೆಂಟ್ ಮಾತ್ರ ನೀವು ಚೆನ್ನಾಗಿ ಫಾಲೋ ಮಾಡಲೇಬೇಕು. ಮೆಜರ್ಮೆಂಟ್ ಕರೆಕ್ಟ್ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇದೇ ಮೆಜರ್ಮೆಂಟಲ್ಲಿನೇ 1.5 ಕಪ್ಪಷ್ಟು ತುಪ್ಪವನ್ನು ತಗೋತಾ ಇದ್ದೀನಿ. ಈ ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಆ್ಯಡ್ ಮಾಡ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ಬರುವಂಥ ಒಳ್ಳೆ ರುಚಿ ಎಣ್ಣೆಯಲ್ಲಿ ಸಿಗಲ್ಲ. ಹಾಗಾಗಿ ನಾನು ತುಪ್ಪವನ್ನು ತೊಗೊಂಡಿದ್ದೀನಿ. ಈಗ ತುಪ್ಪವನ್ನು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ಮತ್ತು ತುಪ್ಪ ಸರಿಸಮಾನವಾಗಿ ಈಗ ಒಂದು ಆಯಿಲ್ ರೀತಿಯಾಗಿ ರೆಡಿಯಾಗಿದೆ. ಈಗ ಈ ರೀತಿಯಾಗಿಯೇ ರೆಡಿ ಆಗಬೇಕಿದು. ಈಗ ಸೂಪರಾಗಿ ರೆಡಿಯಾಗಿದೆ. ನಾನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನಾನು ಅದೇ ಮೆಜರ್ಮೆಂಟ್ ಕಪ್ಪಲ್ಲೇ 1 ಕಪ್ಪಷ್ಟು ಅಡುಗೆ ಎಣ್ಣೆಯನ್ನು ತೊಗೋತಾ ಇದ್ದೀನಿ. ಈ ಅಡುಗೆ ಎಣ್ಣೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ಟವನ್ನು ಆನ್ ಮಾಡಿ ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಬಿಸಿಯಾಗಿಯೇ ಇರಬೇಕು. ಇದನ್ನು ಹಾಗೆ ಒಂದು ಆ ಕಡೆ ಗ್ಯಾಸಲ್ಲಿ ಎತ್ತಿಟ್ಕೊಳ್ಳೋಣ. ಅದನ್ನು ಆಫ್ ಮಾಡೋ ಆಗಲೇ ಬಿಸಿಯಾಗಿಯೇ. ಈಗ ಪಾಕವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ. ಒಂದು ಕಡಾಯಿಯನ್ನು ಇಟ್ಬಿಟ್ಟು ಅದಕ್ಕೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಈಗ 2 ಕಪ್ ಸಕ್ಕರೆಯನ್ನು ಹಾಕಿಬಿಟ್ಟು ಇದಕ್ಕೆ ತುಂಬ ನೀರನ್ನು ಹಾಕೋಗಿಲ್ಲ, ಒಂದು 1/4 ಕಪ್ಪಷ್ಟು ಮಾತ್ರ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಹೈ ಫ್ಲೇಮನ್ನೇ ಕುದಿಯೋದಕ್ಕೆ ಬಿಡಬೇಕು. ಅದು ಒಂದು ಒಳ್ಳೆ ಪಾಕ ಬರಬೇಕು, 1 ಎಳೆಯಷ್ಟು ಪಾಕ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ, ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಅಂದರೆ ಇದು ಪಾಕ ರೆಡಿಯಾಗಿದೆ ಅಂಥೇಳಿ. ನೋಡಿ, ನೀವು 1 ಎಳೆ ಪಾಕ ಈ ರೀತಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ 1 ಎಳೆ ಪಾಕ ಬಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈಗ ಲೋ ಫ್ಲೇಮಿಗೆ ತಂದುಬಿಟ್ಟು ನಾವು ಏನು ಗ್ರೇವಿಯನ್ನು ಮಾಡ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿಂದು, ಆ ಕಡಲೆ ಹಿಟ್ಟಿನ ಗ್ರೇವಿಯನ್ನು ನಾನೀಗ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟೂವನ್ನು ಪಾಕಕ್ಕೆ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಆಡಿಸ್ತಾನೇ ಇರಬೇಕು. ಕೈಯನ್ನು ಯಾವ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಒಂದು 10 ನಿಮಿಷನೇ ಬೇಕಾಗುತ್ತೆ. ಇದು ತಕ್ಷಣಕ್ಕೆ ಆಗಲ್ಲ. ಹೀಗೆ ಚೆನ್ನಾಗಿ ಅದು ಕೆಳಗೆ ತಳ ಹಿಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಈಗ ಒಂದು ಬ್ಯಾಚು ನಾನು ಬಿಸಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾವೇನು ಕಾಯಕ್ಕೆ ಇಟ್ಟಿದ್ವಲ್ಲ ಆ ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕಡಲೆ ಹಿಟ್ಟು ಆ ಎಣ್ಣೆನ ಕುಡಿಯೋದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಈಗ ನೋಡಿ, ಎಣ್ಣೆನೇ ಕಾಣ್ತಾ ಇಲ್ಲ. ಈಗ ನಾನು ಇದು ಮಿಕ್ಸ್ ಆಗಿದೆ. ಈಗ ಇನ್ನೊಂದು ಬ್ಯಾಚು ಒಂದು ಸೌಟಲ್ಲಿ ಬಿಸಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹೀಗೆ ಮಾಡಬೇಕಾಗುತ್ತೆ. ಈ ಬಿಸಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಪದರಾಗಿ ಬರೋದಕ್ಕೆ, ಆ ಹಿಟ್ಟು ಚೆನ್ನಾಗಿ ಉಬ್ಬೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಮತ್ತೆ ಚೆನ್ನಾಗಿ ಕೈ ಆಡಿಸ್ಬೇಕು. ಆ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ ನೋಡಿ, ಇವಾಗ ಮತ್ತೆ ಎಲ್ಲೂ ಎಣ್ಣೆನೇ ಕಾಣ್ತಾ ಇಲ್ಲ, ಎಲ್ಲ ಹೀರ್ಕೊಂಡಿದೆ. ಇವಾಗ ನಾನು ಮತ್ತೆ ಇನ್ನೊಂದು ಬ್ಯಾಚು, ಇನ್ನೊಂದು ಸೌಟು ಬಿಸಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಹಾಕಿದ್ದೀನಿ. ಈಗ ಮತ್ತೆ ಕೂಡ ಅದೇ ಸೇಮ್ ರೀತಿಯಲ್ಲೇ ಎಣ್ಣೆ ಅನ್ನೋದು ಎಳ್ಕೊಳ್ತಾ ಇದೆ. ಈಗೂ ಕೂಡ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಯಾವ ಕಾರಣಕ್ಕೂ ಕೂಡ ಕೈ ಆಡಿಸೋದನ್ನು ಬಿಡಬಾರ್ದು. ಯಾಕೆಂದರೆ ಕೈ ಆಡಿಸೋದನ್ನು ಬಿಟ್ವಿ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ರೆ ಸ್ವೀಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು, ಅದು ಹೊಂದಿಸ್ತಾನೆ ಇರಬೇಕು. ಇವಾಗ ನೋಡಿ, ಮತ್ತೆ ಎಲ್ಲ ಎಣ್ಣೆಯನ್ನು ಎಳ್ಕೊಂಡಿದೆ, ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈಗ ಮತ್ತೆ ಇನ್ನೊಂದು ಬ್ಯಾಚ್, ಇನ್ನೊಂದು ಸೌಟಷ್ಟು ಬಿಸಿ ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ. ಅದೇ ಸೇಮ್ ಪ್ರೊಸೀಜರಲ್ಲೇ ಈಗ ಚೆನ್ನಾಗಿ ಮತ್ತೆ ಅದನ್ನು ಹೊಂದಿಸ್ಬೇಕು. ಚೆನ್ನಾಗಿ ಅದೆಲ್ಲ ಎಳ್ಕೊಳ್ಳೋ ಹಾಗೆ
ಮಸಾಲೆ ಏನಿದೆಯಲ್ಲ ಆ ಮಸಾಲೆ ಎಲ್ಲ ಎಳ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ, ಮತ್ತೆ ಎಲ್ಲ ಎಳ್ಕೊಳ್ತಾ ಇದೆ ಅದು. ಮತ್ತು ಇನ್ನೊಂದು ಬ್ಯಾಚು, ಲಾಸ್ಟ್ ಒಂದು ಬ್ಯಾಚು ನಾನು ಒಂದು ಸೌಟನ್ನು ಮತ್ತು ಬಿಸಿ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಆ್ಯಡ್ ಮಾಡಿದ ನಂತರ ಮತ್ತೆ ಸೇಮ್ ಪ್ರೊಸೀಜರ್ನ ಚೆನ್ನಾಗಿ ಕೈ ಆಡಿಸ್ಬೇಕು. ಯಾವ ಕಾರಣಕ್ಕೂ ನೀವು ಕೈಯನ್ನು ಬಿಡೋ ಹಾಗಿಲ್ಲ. ತಳ ಹಿಡಿದ್ರೆ ಮೈಸೂರು ಪಾಕಿನ ಕಲರ್ ಕೂಡ ಕೆಟ್ಟೋಗುತ್ತೆ. ಹಾಗಾಗಿ ಚೆನ್ನಾಗಿ ಇವಾಗೆಲ್ಲ ಚೆನ್ನಾಗಿ ಹೊಂದಿಸ್ಬೇಕು ಎಲ್ಲ. ನೋಡಿ ಇವಾಗೆಲ್ಲ ಹೊಂತ ಅದೇನಾಗುತ್ತೆ, ಅಳ್ಳುತ್ತೆ. ಎಲ್ಲ ಸ್ವಲ್ಪ ಇರೋದು ಇಮ್ಮಡಿ ಆಗುತ್ತೆ, ಹಿಟ್ಟು ಜಾಸ್ತಿ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಇವಾಗೆಲ್ಲ ಉಬ್ಬಿ ಒಳ್ಳೆ ಅಳ್ಳಿ ಬಂದಿದೆ. ಈಗ ಇದು ಎಣ್ಣೆಯನ್ನು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇವಾಗ ನೀವು ಎಷ್ಟೇ ಎಣ್ಣೆ ಹಾಕಿದರೂ ಕೂಡ ಇದು ಎಳ್ಕೊಳ್ಳಲ್ಲ. ಏಕೆಂದರೆ ಎಣ್ಣೆ ಯಾವಾಗ ಅದು ತಾನು ಎಣ್ಣೆಯಿಂದ ಸಪ್ರೇಟ್ ಆಗುತ್ತೋ ಆವಾಗ ಅದು ಪಾಕ ಕರೆಕ್ಟಾಗಿ ಬಂದಿದೆ ಅಂಥೇಳಿ. ಎಲ್ಲ ಇವಾಗ ನೋಡಿ ಪದರಾಗಿ ಎತ್ತೆತ್ತು ಹಾಕಿದ್ರೇ ಎಲ್ಲ ಪದರ ಕಾಣ್ತಾ ಇದೆ ಸೂಪರಾಗಿ. ಇವಾಗ ನೋಡಿ ಎಣ್ಣೆ ಮತ್ತು ಹಿಟ್ಟು ಎರಡೂ ಕೂಡ ಸಪ್ರೇಟ್ ಆಗಿದೆ. ಈಗ ಸೂಪರ್ ಆಗಿರುವಂಥ ಒಂದು ಮೈಸೂರು ಪಾಕಿನ ಹದ ಕರೆಕ್ಟಾಗಿದೆ. ನೀವು ಮೊಗಚಿ ಹಾಕಿದಂಗೆ ಅದು ಚೆನ್ನಾಗಿ ಇನ್ನೂ ಅಳ್ಳುತ್ತೆ ನೋಡಿ. ಒಳಗಡೆ ಪದರವಾಗಿ ಎಲ್ಲ ಎತ್ತಾಕಿ ಎಣ್ಣೆ ಮತ್ತು ಈಗ ಆಯಿಲ್ ಥರನೇ ಕಾಣಿಸ್ತಾ, ಎಲ್ಲ ಹುಡಿಯಾಗಿ ಕಾಣ್ತಾ ಇದೆ. ಈ ಹುಡಿಯಾಗಿ ಕಾಣ್ತದೆ, ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇವಾಗ ನಾನು ಮೊದಲೇ ಏನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದಾವಲ್ಲ ಸ್ಟೀಲ್ ಬೇಸು, ಆ ಬೇಸಿಗೆ ಎಲ್ಲದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಒತ್ತು ಹಾಕಿ ಇದನ್ನು ಪ್ರೆಸ್ ಮಾಡೋ ಹಾಗೆ ಇಲ್ಲ, ಅದನ್ನು ಹಗುರವಾಗಿಯೇ ಅದನ್ನು ಹಾಕಬೇಕು. ಏಕೆಂದರೆ ಪದರವಾಗಿ ಒಳ್ಳೆ ಜೇನುಗೂಡಿನ ಪದರವಾಗಿ ಒಳಗೆ ಬರಬೇಕು. ಮೈಸೂರು ಪಾಕನ ಮುರಿದ್ರೆ ಒಳಗಡೆ ಪದರವಾಗಿಯೇ ಸಿಗಬೇಕು. ಆ ರೀತಿ ಆಗಬೇಕು ಅಂದರೆ ನಾವು ಒತ್ತಿ ಹಾಕೋ ಹಾಗಿಲ್ಲ, ಹೀಗೇ ಹಗುರವಾಗಿಯೇ ಅದನ್ನು ಒಂದು ಲೆವೆಲ್ ಎಲ್ಲ ಮಾಡಿಬಿಟ್ಟು ಸೆಟ್ ಮಾಡಬೇಕು ನೀಟಾಗಿ. ಈಗೆಲ್ಲ ನಾನೆಲ್ಲ ಸಂಪೂರ್ಣವಾಗಿ ಸೆಟ್ ಮಾಡಿದ್ದೀನಿ. ಈ ಬಿಸಿ ಇರುವಾಗಲೇ ಇದನ್ನು ನಾವು ಯಾವ ಸೈಜಲ್ಲಿ ಬೇಕೋ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅದು ಆರಿದ ನಂತರ ನಾವು ಕಟ್ ಮಾಡೋಕ್ಕೆ ಬರಲ್ಲ, ಅದೆಲ್ಲ ಒಡೆದು ಹೋಗುತ್ತೆ. ಈ ಬಿಸಿ ಇರುವಾಗಲೇ ಸೆಟ್ ಮಾಡಿ ಇಟ್ಟರೆ ನಂತರ ನಮಗೆ ಅದನ್ನು ಓಪನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಚಿಕ್ಕದಾಗಿ ಬೇಕಾದರೆ ದೊಡ್ಡದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಸರಿ ರೆಡಿಯಾಗಿದೆ. ಇದನ್ನು ನಾನು 2 ಅವರಷ್ಟು ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 2 ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ. ಇವಾಗ ಸೆಟ್ ಆಗಿದೆ, ನಾನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ 2 ಅವರ್ ಆಗಿದೆ ನೋಡಿ, ಎಲ್ಲ ಸಂಪೂರ್ಣವಾಗಿ ಸೆಟ್ ಆಗಿದೆ, ಫುಲ್ ಗಟ್ಟಿಯಾಗಿದೆ. ಅವಾಗ ಫುಲ್ ಮೆತ್ತಗಿತ್ತು, ಇವಾಗ ಗಟ್ಟಿಯಾಗಿದೆ. ಇವಾಗ ನಾನು ಒಂದಕ್ಕೆ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ಳೋದು ಒಡೆಯೋದು ಯಾವ ಚಾನ್ಸು ಇಲ್ಲ. ನಾನು ಹೇಳಿದ ಮೆಥಡ್ಗಳನ್ನು ನೀವು ಫಾಲೋ ಮಾಡಿದರೆ ಇದೇ ರೀತಿಯಾಗಿ ಯಾವ ಹೋಟೆಲಲ್ಲೂ ಕೂಡ ಇಷ್ಟು ಸೂಪರಾಗಿ ಮಾಡಲ್ಲ, ಈ ಟೇಸ್ಟನ್ನು ಕೊಡೋಕ್ಕಾಗಲ್ಲ. ಅಷ್ಟು ಟೇಸ್ಟಿಯಾಗಿ ಸೂಪರಾಗಿರುವಂಥ ಮೈಸೂರು ಪಾಕು ಮನೆಯಲ್ಲೇ ರೆಡಿಯಾಗುತ್ತೆ ನೋಡಿ. ಇವಾಗ ಎಲ್ಲ ಸೂಪರಾಗಿ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಅದೆಲ್ಲ ಓಪನ್ನೇ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. ಎಲ್ಲೂ ಒಡೆಯೋದು ಇನ್ನೂ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿ ನಾವು ಒಂದು ಲೆವೆಲನ್ನು ಮಾಡಿ ಇಟ್ಕೊಂಡಿದ್ದಕ್ಕಾಗಿ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂದರೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಎಷ್ಟು ಕಲ್ಲರು, ಅದ್ರ ಟೆಕ್ಸ್ಚರು ಸೂಪರಾಗಿ ಬಂದಿದೆ. ಇಷ್ಟು ಸೂಪರಾಗಿ ಹೋಟೆಲಲ್ಲಿ ಬೇಕ್ರಿಯಲ್ಲಿ ಕೂಡ ಮಾಡಲ್ಲ ಅವರು, ಇಷ್ಟು ಟೇಸ್ಟಿಯಾಗಿ, ಇಷ್ಟು ಹೆಲ್ತಿಯಾಗಿ, ಇಷ್ಟು ಕ್ಲೀನಾಗಿ. ಅದಕ್ಕೋಸ್ಕರನೇ ಇದನ್ನು ಮನೆಯಲ್ಲಿನೇ ಈ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ನೀವು ಮಾಡಿದರೆ ಒಂದು ಸೂಪರಾಗಿರುವಂಥ ಮೈಸೂರು ಪಾಕು ಮನೆಯಲ್ಲೇ ರೆಡಿಯಾಗುತ್ತೆ. ನೀವು ಒಂದು ಸಾರಿ ಇದನ್ನು ಮಾಡಿದರೆ ನೀವು ಇನ್ನು ಹೋಟೆಲ್ಗೆ ಬೇಕ್ರಿಗೆ ಹೋಗಿ ತರೋದನ್ನೇ ಬಿಟ್ಬಿಡ್ತೀರಾ, ನೀವು ಮನೆಯಲ್ಲೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಮೊದಲನೇ ಸರಿ ಮಾಡುವವರೆಗೂ ಕೂಡ ಇದು ಒಂದು ಒಳ್ಳೆ ಪರ್ಫೆಕ್ಟ್ ಆದ ಮೆಥಡ್ ಆಗಿದೆ. ಇದನ್ನು ಫಾಲೋ ಮಾಡಿ ನೀವು ಸೂಪರ್ ಆಗಿರುವಂಥ ಇದೇ ರೀತಿಯಾದಂಥ ಮೈಸೂರು ಪಾಕನ್ನು ಮನೆಯಲ್ಲೇ ತಯಾರಿಸಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕನ್ನು ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ, ಕಾಮೆಂಟನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರನ್ನು ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.